ಇಲ್ಲೊಂದು ಕಾಂಡತ್ ನೋಡ್ರಿ ಕಾಗವಾಡ ಪೊಲೀಸ್ ಸ್ಟೇಷನ್ ಮುಂದೆ. ನಮಸ್ಕಾರ ರೀ, ಜೈ ಶ್ರೀರಾಮ್ ಭಾಯ್. ಎಲ್ಲರಿಗೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ. ಇವತ್ತು ನಾವು ಬಂದೇವ್ರಿ ಕಾಗವಾಡಕ್ಕೆ. ಯಾಕೆ ಬಂದಿವಪ್ಪ ಅಂದ್ರೆ ಒಂದ್ ಸ್ವಲ್ಪ ತಹಶೀಲ್ದಾರ್ ಆಫೀಸ್ ನಾಗ ಕೆಲಸ ಇತ್ತು. ನಮ್ಮದ ತಹಶೀಲ್ದಾರ್ ಆಫೀಸ್ ಒಳಗೆ ಏನ್ ಕೆಲಸ ಐತಂದ್ರೆ ನಮ್ಮ ದೋಸ್ತನ ಉತ್ತರ ಮೇಲೆ ಬ್ಯಾಂಕ್ ಲೋನ್ ಬೋಜ ಇಳಿಸೋದಿತ್ತು. ಅದನ್ನ ಕಮ್ಮಿ ಮಾಡ್ಸಕ್ ಬಂದಿವ್ರಿ. ರಾಕ್ಸ್ ಅದ ಹೊಡ್ಸ್ಕೊಂಡು ನೆಟ್ ಬಂದಿದ್ದು ತಹಶೀಲ್ದಾರ್ ಆಫೀಸ್ ಕಡೆ. ಗಾಡಿ ಪಾರ್ಕ್ ಮಾಡಿ ನೆಟ್ ಹೊಂಟಿವು ಬೋಜ ಇಳಿಸೋ ಆಫೀಸ್ಗೆ ಬಂದಿದ್ದು. ಅವ್ರಂದ್ರು ಒಂದು ಅರ್ಜಿ ಜೆರಾಕ್ಸ್ ಹೊಡ್ಕೊಂಡ್ ಬರೀ ಅಂತ ಹೇಳಿ ಇಲ್ಲಿಂದ ಸಿದ್ಧ ಬಂದಿವಿ ಜೆರಾಕ್ಸ್ ಅಂಗಡಿಗೆ. ಜೆರಾಕ್ಸ್ ಹೊಡ್ಸ್ಕೊಂಡು ವಾಪಸ್ ಹೋಗೋ ಒಂದು ಕಾಂಡಾತ್ರಿ. ಕಾಗವಾಡ ಪೊಲೀಸ್ ಸ್ಟೇಷನ್ ಮುಂದೆ ನಮ್ ಗಾಡಿ ಹಿಡಿದ್ಬಿಟ್ರು. ಲೈಸೆನ್ಸ್ ಡಾಕ್ಯುಮೆಂಟ್ ಎಲ್ಲ ಇತ್ತು, ಖರೆ ಹೆಲ್ಮೆಟ್ ಇರಾಕಿಲ್ಲ. ಅದಕ್ಕೆ 500 ರೂಪಾಯಿ ದಂಡ ಹಾಕಿಬಿಟ್ರು. ನಮ್ದ ಟೈಮ್ ಗಾಂಡು ಐತಿ, ಇರ್ಲಿ ಬಿಡ್ರಿ. 500 ರೂಪಾಯಿ ಫೈನ್ ತುಂಬಿ ನೆಟ್ ಬಂದಿವಿ ತಹಶೀಲ್ದಾರ್ ಆಫೀಸ್ ಕಡೆ. ಇಲ್ಲಿ ಬಂದ ಪಟ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟ ನಾವು ಹೊಂಟಿ ಉಗಾರ ಕಡೆಗೆ. ಹೋಗುವಾಗ ನಮ್ ದೋಸ್ತಿಗೆ ಅನ್ನಿ ಶೆಡಬಾಳ್ನ ಒಂದು ಆನಿ ಐತಿ ನೋಡುವ ಅಂತ ಹೇಳಿ ಬಂದಿವಿ. ನೋಡ್ರಪ್ಪ ಸಿದ್ಧ ನಮ್ ಪದ್ಮಾನ್ ನೋಡಕ. ನಮ್ಮ ಆಣಿ ಹೆಸರು ಐತ್ರಿ ಪದ್ಮಾ ಅಂತ ಹೇಳಿ. ಪಾಸ್ ಕಾಗವಾಡ ತಾಲೂಕಿನ ರಾಣಿದಾಳ್ರಿಕ್ಕಿ. ಕಾಣಕ್ ಎಷ್ಟು ಕ್ಯೂಟ್ ನೋಡ್ರಿ. ಅಲ್ಲಿಂದ ನಾವು ನೋಡಿದ್ವಿ ಮನಿಗೆ. ಒಂದು ವರ್ಷ ಆಯ್ತು ಕಾಗವಾಡ ಹೋಗಾರ ಹಾದಿ ಮಾಡ್ತಾರ. ಏನ ಹಿಂಗ ಚಲೋ ಐತಿ ಈ ಕೆಲಸ. ಯಾವ ಮುಗಿದ್ ಹ್ಯಾಂಗ ಗೊತ್ತಾ, ಮನಿಗೆ ಬಂದ್ ಡ್ರೆಸ್ ಚೇಂಜ್ ಮಾಡಿ ಹುಡುಗರು ಅಂದ್ರೆ ಈಶಾಡಕ್ ಹೋಗುನತ್ತ. ಈಶಾಡಕ್ ಹೊಂಟಿವಿ. ಇದ್ದ ಬಂದಿವಿ ಬಾವಿ ಕಡೆ. ಎಲ್ಲಾ ಹುಡುಗರು ನೀರ್ ನೋಡ್ಕೊಂಡ್ ನಿಂತಾರ ಬಾವ್ಯಾಗ. ಒಳಗ್ ನೀಜಿಗಿ ನಾಜಿಗಿ ಮಾಡ್ಕೊಂಡ್ ನಿಂತಾರು. ವ್ಯಾಣ ಕಾಂತಂಡ್ರಲ್ಲ ಒಂದು ಮುಂದಿನ ತಿಂಗಳು ಮದುವೆ ಐತಿ. ಇನ್ನ ಈ ಸೈಡ್ ಬರೋದು ಮಗ್ಗ. ಈ ಸೈಡ್ ಎಲ್ಲ ಮುಗಿಸಿ ಮನಿ ಕಡೆ ಹೊಂಟಿವು. ಅನ್ನ ನೋಡ್ರಿ ಹಾದಿ ಮೇಲೆ ಏನಿಲ್ಲ ಅಂದ್ರು 2 ಲಕ್ಷದ ಮಟೀರಿಯಲ್ ತಗೊಂಡ್ ತಿರುಗಾಡ್ತಾವ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಫಾಲೋ ಮಾಡೋದು ಒಟ್ಟ ಮರಿಬೇಡ್ರಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋಗ. ರಾಧೆ ರಾಧೆ.